ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಮತ್ತೆ ಫುಲ್ ಖುಷಿಯಾಗಿದ್ದೀನಿ ಯಾಕಂತಂದ್ರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಇಷ್ಟು ದಿವಸ ಖುಷಿಯಾಗಿರ್ಲಿಲ್ವಾ? ಇಷ್ಟು ದಿವಸ ಇಲ್ಲ, ನೀ ನನ್ನ ಜೊತೆ ಇರ್ತೀಯಲ್ಲ ಅದಕ್ಕೆ. ಇವಾಗ್ಲೂ ನನ್ ಜೊತೆ ಹೋಗ್ತಿದ್ಯಲ್ಲ ಊರಿಗೆ ಅಲ್ವಾ, ನೀವು ಬೆನ್ನಿಗಟ್ಟಿರೋ ಹೇಳ್ತಾಳ. ಹೀಗೆ ನಮ್ ಗಣಸ್ನ ರೇಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಮಾರ್ನಿಂಗ್ ಎದ್ದು ನಾವು 400 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೇಕಿತ್ತು. ಸೊ ಅದಕ್ಕೆ ಟಿಫನ್ ಏನು ಮಾಡಿರ್ಲಿಲ್ಲ ಮನೇಲಿ, ಬೇಗನೆ ಹೊರಟ್ವಿ. ಒಂದಿಗೆನೆ ಮಾಡ್ಕೊಂಡು ಹೋದ್ವಿ. ಹೆವಿ ಬಿಸ್ಲಿತ್ತು, ಆದ್ರೆ ಊರ್ಗ್ ಹೋಗೋ ಜೋಶ್ಗೆ ಬಿಸ್ಲು ಏನು ಅನಿಸ್ತಾ ಇರ್ಲಿಲ್ಲ ನಮ್ಗೆ. ಹಾಗೆ ಒಂದ್ ಫ್ರೂಟ್ ಸಲಾಡ್ ತಿನ್ಕೊಂಡು ಒಂದ್ ಸ್ಮಾಲ್ ಬ್ರೇಕ್ ನ ಮುಗಿಸಿ ಮತ್ತೆ ನಾವು ಅಲ್ಲಿಂದ ಹೊರಟ್ವಿ. ನಾವು ಊರ್ಗ್ ಹೋಗ್ತಿರೋ ರೀಸನ್ ಏನಪ್ಪಾ ಅಂತ ಅಂದ್ರೆ ನಮ್ಮೂರ್ ಸಾಗರದು ಮಾರಿಕಾಂಬಾ ಜಾತ್ರೆ. ಈ ಜಾತ್ರೆ ಬಂದ್ಬಿಟ್ಟು 3 ಇಯರ್ಸ್ ಒಂದ್ಸರಿ ಮಾತ್ರನೇ ಆಗೋದು. ಸೊ 3 ಇಯರ್ಸ್ ಬ್ಯಾಕ್ ನಾನು ಜಾತ್ರೆಗೆ ಹೋಗಕ್ ಆಗಿರ್ಲಿಲ್ಲ. ಸೊ ಕೆಲವೊಂದು ಕಾರಣಗಳಿಂದ ಮತ್ತೆ ಆಫೀಸ್ ಬೇರೆ ಹೋಗ್ತಾ ಇದ್ದೆ, ಅವಾಗ ಲೀವ್ ಬೇರೆ ಇದ್ದಿರ್ಲಿಲ್ಲ. ಸೊ ಅದಕ್ಕೆ ನಾನು ಹೋಗಿರ್ಲಿಲ್ಲ 3 ಇಯರ್ಸ್ ಬ್ಯಾಕು. ಸೊ ಅದಕ್ಕೆ ಈ ಸತಿ ಮಾತ್ರ ಮಿಸ್ ಮಾಡ್ಕೊಂಬಾರ್ದು ಅಂತ ಅನ್ಕೊಂಡು ನಾನು ಮೊದ್ಲೇನೆ ಪ್ರಿಪೇರ್ ಆಗ್ಬಿಟ್ಟಿದ್ವಿ, ಜಾತ್ರೆಗೆ ಹೋಗ್ಲೇಬೇಕು ಅಂತ ಹೇಳಿ. ಅದಕ್ಕೇನೆ ಫಸ್ಟ್ ಡೇಗೆ ಹೋಗ್ಬಿಡೋಣ, ಅಮ್ಮನೆಲ್ಲ ಎಬ್ಬರಿಸ್ತಾ ಇರ್ತಾರೆ, ಪೂಜೆ ಎಲ್ಲ ಇರುತ್ತೆ, ಅದೆಲ್ಲ ನೋಡಕ್ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಡೇನೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ನಾವು ಬೆಳಗ್ಗೆನೆ ಹೊರಟ್ವಿ. ಈ ನಮ್ ಜಾತ್ರೆ ಬಂದ್ಬಿಟ್ಟು ಟೋಟಲ್ 9 ದಿನ ನಡೆಯುತ್ತೆ. ಇದು ಕರ್ನಾಟಕದಲ್ಲೇ 2ನೇ ಪ್ರಸಿದ್ಧ ಜಾತ್ರೆ. ಸೊ ನಮ್ಮೂರಲ್ಲಿ ಇದು ತುಂಬಾ ಗ್ರ್ಯಾಂಡ್ ಆಗಿ ನಡೆಯುವಂತ ಜಾತ್ರೆ. ಇದು ತುಂಬಾ ಜನ ಸೇರ್ತಾರೆ, ಮತ್ತೆ ತುಂಬಾ ದೊಡ್ಡದಾಗಿರುತ್ತೆ ಜಾತ್ರೆ. ನೆಕ್ಸ್ಟ್ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ, ನಿಮಗ್ ಗೊತ್ತಾಗುತ್ತೆ ಹೇಗಿರುತ್ತೆ ಜಾತ್ರೆ ಮತ್ತೆ ನಮ್ ದೇವ್ರು ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅದ್ರಲ್ಲಿ. ನೀವು ಅದೇ ಊರವರಾಗಿದ್ರೆ ನನ್ನ ವಿಡಿಯೋ ಏನಾದ್ರು ನೋಡ್ತಾ ಇದ್ರೆ ಸೊ ಕಮೆಂಟ್ ಮಾಡಿ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ. ಇಲ್ಲ ನೀವೇನಾದ್ರೂ ಯಾವಾಗಾದ್ರೂ ಸಾಗರ ಜಾತ್ರೆಗೆ ಹೋಗಿದ್ದೀರಾ ಅಂತ ಅಂದ್ರೆ ಕಮೆಂಟ್ ಮಾಡಿ, ಒಂದ್ಸತಿ ಅದು ನೋಡಿದೀನಿ ಅಂತ. ಹಾಗೆ ನಾವು ಬರ್ತಾ ಬರ್ತಾ ಶಿವಮೊಗ್ಗ ರೀಚ್ ಆಗ್ಬಿಟ್ಟಿದ್ವಿ. ನಮಗ್ ಶಿವಮೊಗ್ಗ ಬಂದಿದ್ದೇ ಗೊತ್ತಾಗಿಲ್ಲ ಜೋಶಲ್ಲಿ. ಹಾಗೆ ಹೊಟ್ಟೆ ಬೇರೆ ಹಸಿತಾ ಇತ್ತು ಅಂತ ಹೇಳಿ ಅಲ್ಲೇನೆ ಊಟ ಮಾಡ್ಕೊಂಡು ಮತ್ತೆ ನಾವ್ ಅಲ್ಲಿಂದ ಹೊರಟ್ವಿ ಶಿವಮೊಗ್ಗದಿಂದ ಹೊರಟಿ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ನಮ್ಮೂರ್ ಸ್ಟಾರ್ಟ್ ಆಯ್ತು ಬರೋದಿಕ್ಕೆ. ಅಂದ್ರೆ ನಾವು ಸಾಗರ ರೀಚ್ ಆದ್ವಿ. ಸಾಗರ ರೀಚ್ ಆಗಿದ ತಕ್ಷಣ ಅಂತೂ ಫುಲ್ ಜಾತ್ರೆ ವೈಬ್ಸು, ಫುಲ್ ಅದ್ ಏನಿತ್ತು ಒಳಗಡೆ ಫೀಲ್ಡು, ಊರ್ಗ್ ಹೋಗ್ತೀನಿ ಜಾತ್ರೆ ನೋಡ್ತೀನಿ ಅಂತ ಅದೆಲ್ಲ ನೋಡ್ದಂಗ ಅನ್ಸ್ಬಿಡ್ತು. ಫುಲ್ ಖುಷಿ ಆಗ್ಬಿಡ್ತು ನನ್ಗಂತೂ. ಅಂಗಡಿಗಳು, ಬಲೂನ್ಸು, ಚಿಕ್ಕ ಚಿಕ್ಕ ಡಾಲ್ಸ್ಗಳು ಅದೆಲ್ಲ, ಆಮೇಲೆ ಜನನೂ ಅಷ್ಟೇ. ಆಮೇಲೆ ತುಂಬಾ ಇವಾಗ ಜಾತ್ರೆ ಅಂತ ಅಂದ್ರೆ ಜನ ಎಲ್ಲ ಓಡಾಡ್ತಾ ಇರ್ತಾರಲ್ವಾ, ಸೊ ಅದನ್ನೆಲ್ಲ ನೋಡಕ್ಕೆನೆ ಖುಷಿ, ಜಾಸ್ತಿ ಜನ ಇರ್ತಾರೆ ಅಂತ. ಹಾಗೆ ಮತ್ ನಾವ್ ಅಲ್ಲಿಂದ ಏನ್ ಮಾಡಿದ್ವಿ, ನಮ್ಮೂರಿಗೆ ಹೊರಟ್ವಿ. ಫುಲ್ ಫ್ರೆಶ್ ಅಪ್ ಆಗ್ಬಿಟ್ಟು ನೆಕ್ಸ್ಟ್ ಮತ್ತೆ ಸಂಜೆ ಅಷ್ಟೊತ್ತಿಗೆ ಬರೋಣ ದೇವಸ್ಥಾನಕ್ಕೆ, ಮತ್ತೆ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ. ಅದಕ್ಕೆ ಡೈರೆಕ್ಟ್ ನಾವು ಅಲ್ಲಿಂದ ಮತ್ತೆ ನಮ್ಮೂರ್ಗ್ ಹೋದ್ವಿ. ನಾವು ಮನೆಗೆ ಹೋಗಿ ಫ್ರೆಶ್ ಅಪ್ ಆದ್ವಿ. ಅಮ್ಮ ಬಿಸಿ ಬಿಸಿ ದೋಸೆ ಮಾಡ್ಕೊಟ್ರು, ದೋಸೆ ಎಲ್ಲ ತಿನ್ಕೊಂಡು ಮಾತಾಡ್ಕೊಂಡ್ ಕೂತಿದ್ವಿ. ಹಾಗೇನೆ ನೈಟ್ ಆಗ್ಬಿಡ್ತು. ಸೊ ಜಾತ್ರೆಗೆಲ್ಲ ಹೋಗ್ಬೇಕಲ್ಲ, ಊಟ ಮಾಡ್ಕೊಂಡೆ ಹೋಗ್ಬಿಡೋಣ ಅಂತ ಅನ್ಬಿಟ್ಟು ಬಿಸಿ ಬಿಸಿ ಅನ್ನ ಸಾಂಬಾರು ಬಜ್ಜಿ ಎಲ್ಲ ಮಾಡಿದ್ರು ಅಮ್ಮ, ಎಲ್ಲ ಊಟ ಮಾಡ್ಕೊಂಡ್ವಿ. ನನ್ ತಮ್ಮ ಆಟೋ ತಗೊಬಂದ, ಹಂಗೆ ಆಟೋಲೇನೆ ನಾವು ಹೋದ್ವಿ. ಚಳಿ ಬೇರೆ ಇತ್ತಲ್ವಾ, ಗಾಡಿಲಿ ಹೋಗೋದ್ ಬೇಡ, ಎಲ್ಲಾರು ಆಟೋಲೆ ಹೋಗೋಣ ಅಂತ ಹೇಳಿ ಆಟೋಲ್ ಹೋದ್ವಿ. ಇದು ಬಂದ್ಬಿಟ್ಟು ನಮ್ ಜಾತ್ರೆ ಎಂಟ್ರೆನ್ಸು. ಸೊ ನೆಕ್ಸ್ಟ್ ಒಳಗಡೆ ಏನಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ನಾವ್ ಇವತ್ ಬಂದಿದೀವಿ ಜಾತ್ರೆ ತಿರ್ಗಕ್ಕೆ. ಜಾತ್ರೆ ತಿರ್ಕೊಂಡಿ ಆಮೇಲೆ ಫಸ್ಟ್ ದೇವ್ರನ್ನ ನೋಡ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಈ ಜಾತ್ರೆ ತಿರುಗ್ಬೇಕು. ಸೊ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಅಷ್ಟೊಂದು ಅಂಗಡಿಗಳೆಲ್ಲ ಇನ್ನ ಓಪನ್ ಆಗಿಲ್ಲ, ಬಟ್ ಪರವಾಗಿಲ್ಲ, ಎಲ್ಲ ಜಿಗಮಿಗ ಜಾತ್ರೆ. ಅಷ್ಟೊಂದು ಜನನೂ ಇಲ್ಲ ನೋಡಿ. ಇದು ನಮ್ಮ ಗಣಸಿ, ಇನ್ನೊಬ್ಬನೇ ನೋಡ್ರಿ ಅಲ್ಲ. ಅದೇ ಮುಂದೋಗ್ತೀನಿ. ಮಾತಾಡಿ ಏನಾದ್ರು. ನಾನಿಲ್ಲಿ ಏನಾದ್ರು ಮಾತಾಡಿ ಅಂತ ಹೇಳಿ ವಿಡಿಯೋ ಮಾಡ್ತಿದ್ರೆ ನೋಡ್ರಿ, ಇವರೆಲ್ಲಾನು ಜಾತ್ರೆ ನೋಡೋ ಬಿಸಿಲಿ ಈ ಕಡೆ ವಿಡಿಯೋ ಮಾಡ್ತಿದೀನಿ ಏನೋ ಒಂದ್ ರೆಸ್ಪೆಕ್ಟು ಇಲ್ಲ ನನಗೆ. ಬರೀ ಆ ಕಡೆ ಈ ಕಡೆ ಅಂಗಡಿ ನೋಡ್ಕೊಂಡ್ ಬರ್ತವ್ರೆ. ಸೊ ನಾನು ಏನ್ ಮಾಡ್ದೆ, ಅಂಗಡಿ ನೋಡ್ಕೊಂಡು ನಾವು ಸೀದಾ ಆಮೇಲೆ ಡೈರೆಕ್ಟ್ ನಾವು ಹೋಗಿದ್ದೇನೆ
ಟೆಂಪಲ್ ಹತ್ರ ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಜನ ಅಂತೂ ಕೇಳಲೇ ಬಿಡಿ, ಎಲ್ಲರೂ ಕಾಯ್ತಾ ಇದ್ರು ದೇವ್ರ ಆಚೆ ಬರೋದಕ್ಕೆ ಅಂತಾನೆ. ಸೊ ನಾವು ಹಂಗೇನೆ ನುಕ್ಕೊಂಡು ಹೋಗಿ ಸ್ವಲ್ಪ ಮಧ್ಯದಲ್ಲಿ ನಿಂತ್ಕೊಂಡ್ವಿ. ಅಲ್ಲಂತೂ ಕಾಲ್ ಹಾಕಕ್ಕೂ ಜಾಗ ಇರ್ಲಿಲ್ಲ. ಇನ್ನೇನ್ ಮಾಡೋದು, ಪೂಜೆ ಎಲ್ಲ ನೋಡ್ಬೇಕು ಅಂತಂದ್ರೆ ವೇಟ್ ಮಾಡ್ಲೇಬೇಕು. ಸೊ ಪೂಜೆ ಎಲ್ಲ ಸ್ಟಾರ್ಟ್ ಆಗಿ ಇನ್ನ ಮಾಡ್ತಾ ಇದ್ರು. ಸೊ ನಾವು ವೇಟ್ ಮಾಡ್ತಾ ಇದ್ವಿ. ಫುಲ್ ಜನ. ಅಮ್ಮ ಆಚೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವಂತೂ ಎಷ್ಟು ವಿಡಿಯೋ ಕ್ಲಿಪ್ ಮಾಡ್ಕೊಂಡಿದೀವಿ ಅಂದ್ರೆ ಇವಾಗ ಬಂದ್ರು ಅಂತ ವಿಡಿಯೋ ಆನ್ ಮಾಡೋದು, ಮತ್ತೆ ಬಂದಿಲ್ಲ ಅಂತ ಹೇಳಿ ಕಟ್ ಮಾಡೋದು. ಮತ್ತೆ ಅದೇ ತರ ಒಂದ್ 30 ಕ್ಲಿಪ್ಸ್ ಅಂತೂ ಹಂಗೆ ವೇಸ್ಟ್ ಕ್ಲಿಪ್ಸೇ ಇತ್ತು. ಫೈನಲಿ 2.5 ಅವರ್ ಕಾದಿದೀವಿ ಏನೋ. ಲಾಸ್ಟ್ ಅಲ್ಲಿ ಅಮ್ಮ ದೇವಸ್ಥಾನದಿಂದ ಆಚೆ ಬಂದ್ರು. ನೋಡ ಮಜಾನೇ ಎಷ್ಟು ಫೀಲ್ ಇತ್ತು ಅಂತ ಅಂದ್ರೆ ನಿಜವಾಗ್ಲು ನೀವೇ ನೋಡಿ ನಮ್ ದೇವ್ರು ಎಷ್ಟು ದೊಡ್ಡದಾಗಿದೆ ಅಂತ. ದೊಡ್ಡ ಮೂರ್ತಿ ಬೇರೆ, ಆ ಮುಖದಲ್ಲೂ ಅಷ್ಟೇ ಲಕ್ಷಣ ದೇವ್ರಿಗೆ, ಸ್ಮೈಲಿಂಗ್ ಫೇಸು, ಏನೋ ಒಂಥರ ಫೀಲೇನೆ ಬೇರೆ. ಸೊ ಹಂಗೆ ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಅಲ್ಲೇ ನಿಂತ್ವಿ. ಸೊ ತುಂಬಾ ಲೇಟ್ ಬೇರೆ ಆಗಿತ್ತು, ಇನ್ನ ಲೇಟ್ ಆಗುತ್ತೆ ಅದು ಗೊತ್ತಿತ್ತು. ಹಂಗೆ ಅಲ್ಲೇ ನಿಂತ್ಕೊಂಡ್ವಿ. ಜನ ಬೇರೆ ಜಾಸ್ತಿ ನೂಗ್ತಾ ಇದ್ರು. ಸ್ವಲ್ಪ ಮುಂದೆ ಬರ್ತಿದಂಗೆನೆ ಮತ್ತೆ ಹರಕೆ ಎಲ್ಲ ಇರುತ್ತೆ, ಕೋಳಿ ಎಲ್ಲ ಹಾರಿಸ್ತಾ ಇದ್ರು. ಇನ್ನ ಲೇಟ್ ಆಗುತ್ತೆ ಮೆರವಣಿಗೆ ಹೋಗೋದು ಅಂತ ಗೊತ್ತಿತ್ತು. ಅದಕ್ಕೆ ನಾವೇನ್ ಮಾಡಿದ್ವಿ, 400 ಕಿಲೋಮೀಟರ್ಸ್ ಜರ್ನಿ ಬೇರೆ ಮಾಡಿರೋದಲ್ವಾ. ಸೊ ತುಂಬಾ ಹೊತ್ತು ನಮಗೂ ನಿಂತ್ಕೊಳಕ್ ಆಗಿಲ್ಲ ಅಲ್ಲಿ. ಇನ್ನ ಇರೋಣ ಅಂತ ಹಂಗೆ ದೂಡ್ಕೊಂಡು ಹೋದ್ವಿ. ಫೈನಲಿ ನಮಗೂನು ಆಗಿಲ್ಲ. ಮತ್ತೆ ನಾವು ನಾಳೆ ಬರೋಣ ಅಂತ ಅನ್ಕೊಂಡು ಅಲ್ಲೇನೆ ಎಲ್ಲ ಕೈ ಎಲ್ಲ ಮುಕ್ಕೊಂಡು ದೇವ್ರಿಗೇನೆ ನೆಕ್ಸ್ಟ್ ನಾವ್ ಅಲ್ಲಿಂದ ಹೊರಟ್ವಿ. ಮತ್ತೆ ಊರ್ಗ್ ಹೋಗೋಣ ಅಂತ ಹೇಳಿ ನಾವ್ ಅಲ್ಲಿಂದ ಹೊರಡೋ ಅಷ್ಟರಲ್ಲಿ 2:30 ಆಗಿತ್ತು. ಸೊ ಎಲ್ಲಾ ಅಂಗಡಿ ಕ್ಲೋಸ್ ಮಾಡ್ತಾ ಇದ್ರು. ಲಾಸ್ಟ್ ಅಲ್ಲಿ ನಮಗೆ ಓಪನ್ ಇದ್ದಿದ್ದೆ ಪೊಟ್ಯಾಟೊ ಟ್ವಿಸ್ಟರ್ ಅಂಗಡಿ ಮತ್ತೆ ಒಂದು ಸೋಡಾ ಅಂಗಡಿ. ಪೊಟ್ಯಾಟೊ ಟ್ವಿಸ್ಟರ್ ನ ತಗೊಂಡು ತಿನ್ಕೊಂಡು ಹಾಗೆ ಸೋಡಾನು ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಅಂಡ್ ನಮ್ ಫಸ್ಟ್ ಡೇ ಜಾತ್ರೆ ಕಂಪ್ಲೀಟ್.